ಹಾಯ್ ಪೀಪಲ್, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ 2026. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ಇದು ನ್ಯೂ ಇಯರ್ ವ್ಲಾಗ್. ಏನಪ್ಪ ಇದು 1.5 ತಿಂಗಳಾದ್ಮೇಲೆ ಪೋಸ್ಟ್ ಮಾಡ್ತಿದ್ದೇನೆ ಅಂದ್ಕೋಬೇಡಿ. ಸೊ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಈ ವ್ಲಾಗ್ನ ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ಗೊತ್ತಿರೋ ಹಾಗೆ ನಾನು ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎರ್ಕಾಡ್ನಲ್ಲಿ ಈ ವರ್ಷ ಹೊಸ ವರ್ಷದ ಆಚರಣೆ ಮಾಡಿದ್ವಿ. ಹೊಸ ವರ್ಷ ಆಚರಣೆ ಅಂದಮೇಲೆ ಪಟಾಕಿ ಇದ್ದಿದ್ರೆ ಹೇಗೆ. ಸೊ ನೋಡಿ, ಬಾನಿನಲ್ಲಿ ಎಷ್ಟು ಸುಂದರವಾಗಿ ಪಟಾಕಿಗಳ ಚಿತ್ತಾರ ಬರ್ತಾ ಇದೆ ಅಂತ. ಸೊ ಎಲ್ಲ ರೆಸಾರ್ಟ್ನಲ್ಲಿ ಇರುವಂತೆ ನ್ಯೂ ಇಯರ್ ಸೆಲೆಬ್ರೇಷನ್ ಪ್ರೋಗ್ರಾಮ್ಸ್ ಬೇಜಾನ್ ಇರುತ್ತೆ. ಸೊ ನಾವು ಉಳ್ಕೊಂಡಿದ್ದಂತಹ DNC ಸೆವೆರಾಯ್ ಎರ್ಕಾಡ್ ರೆಸಾರ್ಟ್ ಆ್ಯಂಡ್ ಸ್ಪಾದಲ್ಲಿ ಕೂಡ ತುಂಬ ಪ್ರೋಗ್ರಾಮ್ಗಳನ್ನ ನ್ಯೂ ಇಯರ್ ದಿನ ಅರೇಂಜ್ ಮಾಡಿದ್ರು. ಸೊ ಆ ಪ್ರೋಗ್ರಾಮ್ಗಳು ಈವ್ನಿಂಗ್ 4:30ಇಂದನೇ ಶುರು ಆಯಿತು. ಈವ್ನಿಂಗ್ 4:30 ಹೈ ಟೀ ಇಟ್ಟಿದ್ರು. ಹೈ ಟೀನಲ್ಲಿ ಬೇಜಾನ್ ಸ್ನ್ಯಾಕ್ಸ್ ಮತ್ತು ಕಾಫಿ, ಟೀ ಎಲ್ಲ ಇತ್ತು. ಹಾಗೆ ಫನ್ ಗೇಮ್ಸನ್ನು ಅರೇಂಜ್ ಮಾಡಿದ್ರು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಪಾರ್ಟಿ ಹಾಲ್ ಇದೆ ಅಲ್ಲೇ. ಸೊ ಅಲ್ಲಿ ಫನ್ ಗೇಮ್ಸ್ ಮಕ್ಕಳಿಗೆ ಮತ್ತು ವಯಸ್ಕರಿಗೆ ಇಬ್ಬರಿಗೂ ಫನ್ ಗೇಮ್ಸ್ನ ಇಟ್ಟಿದ್ರು. ಸೊ ನೋಡಿ ಯಾವ ರೀತಿ ಫನ್ನಿಯಾಗಿ ಮಕ್ಕಳು ಮಜಾ ಮಾಡ್ತಿದ್ದಾರೆ ಅಂತ. ನನ್ನ ಮಗಳಿಗೆ ಡ್ಯಾನ್ಸ್ ಅಂದರೆ ಹೇಳಬೇಕಾ. ಡ್ಯಾನ್ಸ್ ಮ್ಯೂಸಿಕ್ ಪ್ಲೇ ಮಾಡಿದ ತಕ್ಷಣ ಮುಂದ್ಗಡೆ ನಿಂತ್ಕೊಂಡು ಫುಲ್ ಚಚ್ಚಾಗಕ್ಕೆ ಶುರು ಮಾಡಿಬಿಟ್ಲು. ನೋಡಿ ಅವಳು ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ. ಸೊ ಅದಾದಮೇಲೆ ಮಕ್ಕಳಿಗೆ ಮ್ಯಾಜಿಕ್ ಶೋ ಹಾಗೆ ಫನ್ ಗೇಮ್ಸ್ ಎಲ್ಲ ಇವೆಂಟ್ನ ಆರ್ಗನೈಸ್ ಮಾಡಿದರು. ಅದಾದಮೇಲೆ 7:30ಇಂದ 9:30ವರೆಗೂ ನ್ಯೂ ಇಯರ್ ಸ್ಪೆಷಲ್ ಬಫೆಟ್ನ ಅರೇಂಜ್ ಮಾಡಿದರು. ಸೊ ವೆರೈಟೀಸ್ ಆಫ್ ವೆಜ್, ನಾನ್ ವೆಜ್, ಕಾಂಟಿನೆಂಟಲ್, ಚೈನೀಸ್ ಹಾಗೆ ವೇರಿಯಸ್ ಡೆಸರ್ಟ್ಸ್ಗಳು ಕೂಡ ಇತ್ತು. ನನ್ನನ್ನು ಕೇಳಿದ್ರೆ ನ್ಯೂ ಇಯರ್ನಲ್ಲಿ ಸ್ವಲ್ಪ ಬಫೆಟ್ ಇದ್ರೂ ಊಟ ಮಾಡೋದು ಕಮ್ಮಿ ಅಂತ. ಸೊ ಅರ್ಥ ಆಗಿರೋರಿಗೆ ಅರ್ಥ ಆಗಿರುತ್ತೆ, ಯಾಕಂದರೆ ಕೂಲ್ ಡ್ರಿಂಕ್ಸ್ ತುಂಬ ಜಾಸ್ತಿ ಕುಡಿದಿರ್ತೀವಲ್ವ. ಹಾಗಾಗಿ ಬಫೆಟ್ನಲ್ಲಿ ಊಟ ಸೇರೋದು ಸ್ವಲ್ಪ ಕಮ್ಮಿನೇ ಅಲ್ವಾ. ಹಾಗಾಗಿ 7:30 to 9:30 ಬಫೆ ಅಂತ ಇದ್ದರೆ ನಾವೇನು ಮಾಡಿದ್ವಿ, 9:20 ಅಷ್ಟೊತ್ತಿಗೆ ಹೋದ್ವಿ. ಆಗ ಆಲ್ಮೋಸ್ಟ್ ಎಲ್ಲ ಬಫೆನಲ್ಲೂ ಸ್ವಲ್ಪ ಖಾಲಿ ಆಗಿ ಉಳ್ಕೊಂಡಿತ್ತು. ಸೊ ಅದನ್ನೇ ಸ್ವಲ್ಪ ತಿನ್ಕೊಂಡು ಆಮೇಲೆ 10:30 to 11:45 ಅಥವಾ 11:50ವರೆಗೂ DJ ಅರೇಂಜ್ ಮಾಡಿದರು.
ಗೇಮ್ ಮಾತ್ರ ಸಖತ್ ಫನಿ ಆಗಿತ್ತು. ಯಾಕಂದರೆ ಅರೌಂಡ್ 6 to 7 ಕಪಲ್ಗಳನ್ನ ಫಸ್ಟು ಕರೆದ್ರು. ಸೊ ಅವ್ರು ಯಾವುದೋ ಗೇಮ್ ಆಡಿಸ್ತಾರೆ ಅಂತ ಹೇಳಿದ್ರೆ, ಸೊ ಸ್ಪೌಸ್ಗಳು ಅವ್ರ ಹಸ್ಬೆಂಡ್ಗಳಿಗೆ ಸೀರೆ ಉಡಿಸ್ಬೇಕಾಗಿತ್ತು. ಸೊ ಎಲ್ಲರೂ ಸ್ಪೋರ್ಟಿವ್ ಆಗಿ ತೊಗೊಂಡು ಸಖತ್ತು ಫನ್ನಿಯಾಗಿ ಸ್ಯಾರೀಸ್ಗಳನ್ನ ಉಡಿಸಿದ್ರು. ಆಮೇಲೆ ರ್ಯಾಂಪ್ ವಾಕ್ ಕೂಡ ಇತ್ತು. Thank you, man. Thank you. Sir, few words from your side. Okay, sorry for that, sir. You can remove the sarees. So just ಹಾಂ, ಅದ್ರ ಜೊತೆಗೆ ಇನ್ನೊಂದು ವಿಷಯ ಮತ್ತೆ, ರೆಸ್ಟೋರೆಂಟ್ನಲ್ಲಿ ಲೈವ್ ಬ್ಯಾಂಡ್ ಕೂಡ ಇತ್ತು. ಸೊ ಅವರು ಆದಷ್ಟು ತಮಿಳ್ನಾಡಿನಲ್ಲಿರೋದ್ರಿಂದ ಜಾಸ್ತಿ ತಮಿಳ್ ಸಾಂಗ್ಸ್ಗಳನ್ನ ಆಡ್ತಾಯಿದ್ರು. ಬಟ್ ಮಧ್ಯದಲ್ಲಿ ಕೆಲವೊಂದು ಹಿಂದಿ ಸಾಂಗ್ಸ್ಗಳನ್ನೂ ಆಡ್ತಾಯಿದ್ರು. ಆ ಸಾಂಗ್ಸ್ಗಳ ಜೊತೆ ಫುಡ್ನ ಸವಿಯೋದೇ ಒಂದು ಮಜಾ. ಸೊ ಸಖತ್ತಾಗಿತ್ತು ಆ ವೈಬು. ಹಾಗೆ ಆ ಲೈವ್ ಬ್ಯಾಂಡ್ನಲ್ಲಿ ಮ್ಯೂಸಿಕ್ ಕೇಳ್ತಾ ಊಟ ಮಾಡ್ತಾ, ಸೊ ಅದಾದಮೇಲೆ 1 hour ಸೊ DJ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡಿದ್ವಿ. ಊಟ ಆದಮೇಲೆ ಸ್ವಲ್ಪ ಟೈಮ್ ಇದ್ದಿದ್ದರಿಂದ DJಗೆ ಮಕ್ಕಳು ಸಾಫ್ಟ್ ಗೇಮ್ಸ್ ಸೆಕ್ಷನ್ಗೆ ನುಗ್ಬಿಟ್ಟು ದಾಂಧಲೆ ಎತ್ಸೋದಕ್ಕೆ ಶುರು ಮಾಡಿಬಿಟ್ರು. ಇದೇ ನೋಡಿ ಲೈವ್ DJ ನೈಟ್ ಯಾವ ರೀತಿ ಇದೆ ಅಂತ ನೋಡಿ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ನಾನು. ಸೊ ಆ ವೈಬ್ನ ಎಂಜಾಯ್ ಮಾಡಿ.
ಸೊ 12 ಗಂಟೆ ಆಗ್ತಿದ್ದಂಗೆ ಸೊ ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ನ್ಯೂ ಇಯರ್ ಅಂತ ಒಬ್ರಿಗೊಬ್ರು ವಿಶ್ ಮಾಡ್ತಾ ಕೇಕ್ನ ಕಟ್ ಮಾಡಿ ಸೊ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನೀವು ಹೊಸ ವರ್ಷನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ? ಸೊ ನೀವು ಬೆಂಗಳೂರಿನಲ್ಲೇ ಇದ್ರಾ ಅಥವಾ ಔಟ್ ಸ್ಟೇಷನ್ಗೆ ಫ್ಯಾಮಿಲಿ ಜೊತೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಿದ್ರಾ? ಸೊ ಹೋಗಿದ್ರೆ ಯಾವ ಪ್ಲೇಸ್ಗೆ ಹೋಗಿದ್ರಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.